ಮಾರುತಿ, ಇನ್ನೂ ಮಲಗಿದ್ಯಾ ನೀನು? ಮಿತ್ರ ಎದ್ದೇಳು. ನಮ್ಮ ಗ್ರಾಮದ ನದಿ ದಡದ ಪಕ್ಕದಲ್ಲಿ ದೊಡ್ಡ ನಿರ್ಜನವಾದ ಪ್ರದೇಶ ಹುಡುಕಿದೀವಿ. ಇವತ್ ನಾವು ಅಲ್ಲಿ ಹೋಗಿ ಆಟ ಆಡೋಣ. ಹೊರಡು ಬೇಗ ಮಾರುತಿ. ನೋವಾಗ್ತಿದ್ಯಾ? ಏನ್ ಹೇಳಿ, ನಿನ್ನೆ ಜಾಂಬು ತಾತನ ಹತ್ರ ಕತೆ ಕೇಳಿ ನಾವು ಮನೆಗ್ ಬರುವಾಗ ಏನಾಯ್ತು ಅಂದ್ರೆ ಏನಂದ್ರೆ ಒಂದು ಸುಂದರವಾದ ನವಿಲ್ ಬಂದಿತ್ತು. ನವಿಲ್ ಬಂದಿದ್ದಕ್ಕೂ ನೀನು ಹೊಟ್ಟೆ ನೋವು ಏನ್ ಸಂಬಂಧ? ಪೂರ್ತಿ ನನ್ ಮಾತನ್ನ ಕೇಳಿಸ್ಕೊ ಜಗನ್. ನಾವು ನವಿಲನ್ ನೋಡಿದ್ವಿ, ನವಿಲು ನಮ್ಮನ್ನ ನೋಡಿತ್ತು. ನಂತರ ನಾವು ಅದ್ರ ಹತ್ರ ಹೋದ್ವಿ. ನವಿಲು ನೃತ್ಯ ಮಾಡಕ್ ಶುರು ಮಾಡ್ತು. ನೃತ್ಯ ಮಾಡೋದ್ರಿಂದ ಮಳೆ ಬಂತು. ಮಳೆ ಬಂದಿದ್ದಕ್ಕೆ ನೆಲ ಎಲ್ಲ ಒದ್ದೆ ಆಯ್ತು. ನೆಲ ಒದ್ದೆ ಆಗೋದ್ರಿಂದ ನಮ್ ಕಾಲ್ ಜಾರ್ತು. ಮತ್ತೆ ನಾವು ಬಿದ್ಬಿಟ್ವಿ. ಅದ್ರಿಂದ ನಮ್ಗೆ ಏಟಾಯ್ತು. ಎಲ್ಲಿಗೆ? ನಮ್ ಕಾಲ್ಗೆ. ಇನ್ನೆಲ್ಲಿ? ಏಟಾಗಿರೋದು ಕಾಲ್ಗೆ. ಹೊಟ್ಟೆ ನೋವು ಅಂತ ಯಾಕಂತಿದ್ಯಾ? ಏನೋ ಬಂದು ನೀನು ಭಾವನೆಗಳನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಮ್ ಕಾಲಿನ ನೋವಿಗೆ ವೈದ್ಯರ ಕೊಟ್ಟೆ ಔಷಧಿಯಿಂದ ಹೊಟ್ಟೆ ನೋವು ಶುರು ಆಗಿದೆ. ನನಗೆ ಯಾಕೋ ಅನ್ನಿಸ್ತಾ ಇದೆ ನೀನು ನವಿಲನ್ ಜೊತೆ ಸೇರಿ ನೃತ್ಯ ಮಾಡಿದ್ಯಾ ಅಂತ. ಆಗ ಜಾರ್ ಬಿದ್ದು ನಿನ್ ಕಾಲಿಗೆ ಪೆಟ್ಟಾಗಿದೆ. ಬಂದು ಸುಮ್ನಿರು. ಬೇಗ ಹುಷಾರಾಗು ಮಾರುತಿ. ಇವತ್ತು ನಾವು ಆಟ ಆಡೋಕೆ ತುಂಬಾ ಉತ್ಸಾಹದಿಂದಿದ್ವಿ. ನೀವು ಬೇಸರ ಆಗ್ತಿರೋದನ್ನ ನಮ್ ಕೈಲಿ ನೋಡಕ್ ಆಗ್ತಿಲ್ಲ ಮಿತ್ರ. ನಾವೀ ರಾಜ್ಯದ ವೀರ ಯೋಧ. ನಮ್ಮ ಮಿತ್ರರು ದುಃಖಿಸೋದನ್ನ ನಮ್ಮಿಂದ ನೋಡಕ್ ಆಗೋದಿಲ್ಲ. ಮಾರುತಿ, ನೋವಾಗ್ತಿದ್ಯಾ? ಈಗೇನ್ ಮಾಡೋದು ಮಾರುತಿ? ನೀನು ವಿಶ್ರಾಂತಿ ತಗೋ. ನಾವ್ ಇನ್ನೊಂದಿನ ಆಟ ಆಡಕ್ ಹೋಗೋಣ. ಕಾಲ್ ನೋವು ಅಂತ ಹೇಳಿ ಹೊಟ್ಟೆ ಹಿಡ್ಕೊಂಡ್ ಕೂತಿದ್ದೆ. ಈಗ ತಲೆ ಹಿಡ್ಕೊಂಡ್ ಕೂತಿದ್ಯಲ್ಲ ಮಾರುತಿ. ನಂಗ್ ಅನ್ಸ್ತಿದೆ ನೋವು ತಲೆಗ್ ಬರ್ತಿದೆ ಅಂತ. ಮಾರುತಿ, ನೀನ್ ವಿಶ್ರಾಂತಿ ತಗೋ. ನಾವು ಬೇರೆ ದಿನ ಹೋಗೋಣ. ನೀನು ಹುಷಾರಾಗಿರು, ನಾವು ಹೋಗ್ತೀವಿ. ನಡಿ ಮಗನ್. ರಾಣಿ ಮಾತೆಗೆ ನಿನ್ಗೆ ಹುಷಾರಿಲ್ದಿರೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾವು ಹಾಗೆ ಹೋಗ್ತಾ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀವಿ. ಅಯ್ಯೋ, ಏನಾಯ್ತು? ಏನಿಲ್ಲ, ಅಮ್ಮನ ಹತ್ರ ಏನು ಹೇಳಕ್ ಹೋಗ್ಬೇಡ. ಇವತ್ತು ಚಂದ್ರ ಪೌರ್ಣಿಮೆ ಅಲ್ವಾ? ಅಮ್ಮ ಪೂಜೆ ಕಾರ್ಯದಲ್ಲಿರ್ತಾರೆ. ನಮ್ಮ ಆರೋಗ್ಯದ ವಿಷಯ ಕೇಳಿ ಅವರು ಎಲ್ಲಾ ಕೆಲ್ಸಾನು ನಿಲ್ಸ್ಬಿಡ್ತಾರೆ. ನೀನ್ ಚಿಂತೆ ಮಾಡ್ಬೇಡ್ವೋ ಬಂದು. ನಾವು ವಿಶ್ರಾಂತಿ ಪಡಿತೀವಿ. ಆಗ ನಾವು ಬೇಗ ಗುಣ ಆಗೋಗ್ಬಿಡ್ತೀವಿ. ನೀನ್ ಹೊರಡು. ಆಯ್ತು. ನಡಿ ಹೋಗೋಣ. ಅಬ್ಬಾ, ನಮ್ಮ ಮಾರುತಿ ಎಷ್ಟು ಧೈರ್ಯವಂತ. ಲೋ ಬಂದು, ನೀನು ಮಾರುತಿ ನೋಡ್ ಕಲ್ತ್ಕೋ. ನಂದಂತೂ ಕಲಿಯೋ ಸಮಯ ಎಲ್ಲ ಅವಾಗ್ಲೇ ಮುಗ್ದೋಯ್ತು. ಇವಾಗ ನೀವು ಹೋಗಿ ಕಲ್ತ್ಕೊ. ಹಾ. ಅಲ್ಲ ಮಾರುತಿ, ನಿಮ್ ಸ್ನೇಹಿತರೆಲ್ಲ ಬಂದಿದ್ರಲ್ಲ, ನೀವ್ ಆಟಾಡಕ್ ಹೋಗ್ಲಿಲ್ವಾ? ಅಮ್ಮ, ನಮಗ್ ಗೊತ್ತಿದೆ ಇವತ್ತು ಚಂದ್ರ ಪೂರ್ಣಿಮೆ. ನೀವು ಇಡೀ ದಿನ ಪೂಜೆ ಕಾರ್ಯದಲ್ಲಿ ಮಗ್ನರಾಗಿರ್ತೀರಿ. ಎಲ್ಲ ಕೆಲ್ಸದ ಹೊಣೆನು ನೀವು ನಿಮ್ ಮೇಲೆ ತಗೊಂಡ್ಬಿಡ್ತೀರಾ. ಅದಕ್ಕೆ ನಾವು ಅವ್ರ ಜೊತೆ ಹೋಗ್ಲಿಲ್ಲ. ಹೌದಾ? ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಆಗ ನಿಮ್ಗೆ ಸ್ವಲ್ಪ ವಿಶ್ರಾಂತಿ ಮಾಡಕ್ಕೆ ಸಮಯನೂ ಸಿಗುತ್ತೆ. ಸರಿ, ಹಾಗೆ ಮಾಡಿ. ಅಮ್ಮಂಗ್ ಸಹಾಯ ಮಾಡಕ್ಕೋಸ್ಕರ ಸ್ನೇಹಿತರ ಜೊತೆ ಆಡಕ್ ಹೋಗ್ಲಿಲ್ವಾ? ಹಾಗಾದ್ರೆ ನಮ್ಮ ಜಾಂಬವಂತರ ಕತೆ ಮಾರುತಿ ಮೇಲೆ ಪ್ರಭಾವ ಬೀರಿದೆ ಅಂತ ಆಯ್ತು. ಜವಾಬ್ದಾರಿ ಭಾವನೆ ಜಾಗೃತವಾಗಿದೆ ಅನ್ಸುತ್ತೆ. ಹೌದು ಚಿಕ್ಕಮ್ಮ, ಬಹಳ ಪ್ರಭಾವ ಬೀರಿದೆ. ಆಯ್ತು. ಹಾಗಾದ್ರೆ ಹೇಳಿ ನಮ್ಗೆ, ಚಂದ್ರನ್ ಪೂಜೆನ ಹೇಗ್ ಮಾಡ್ತಾರೆ? ನಾವು ನಿಮ್ಗೆ ಸಹಾಯ ಮಾಡ್ಬೋದು ಅಲ್ವಾ ಅಮ್ಮ? ನಮ್ಮ ಮುದ್ದು ಮಹಾರಾಜ, ಬನ್ನಿ ಇಲ್ಲಿ. ನಾವು ನಿಮಗೆ ಹೇಳ್ತೀವಿ ಇವತ್ತು ಚಂದ್ರದೇವನ ಪೂಜೆಯಲ್ಲಿ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ.
ಚಂದ್ರದೇವನಿಗೆ ಜಯವಾಗಲಿ. ಚಂದ್ರದೇವನಿಗೆ ಜಯವಾಗಲಿ. ಚಂದ್ರದೇವನಿಗೆ ಜಯವಾಗಲಿ. ಚಂದ್ರದೇವನಿಗೆ ನಾರಾಯಣ ನಾರಾಯಣ. ಪ್ರಣಾಮಗಳು ಚಂದ್ರದೇವ. ಪ್ರಣಾಮಗಳು ದೇವರ್ಷಿ. ಚಂದ್ರಲೋಕಕ್ಕೆ ನಿಮಗೆ ಸ್ವಾಗತ. ಸರಿಯಾದ ಸಮಯಕ್ಕೆ ಆಗಮಿಸಿದಿರಿ. ಇದು ಪೂರ್ಣಿಮೆಯ ಸಮಯ. ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ನೀಡಲಿದ್ದೇವೆ. ನಮ್ಮ ನಾಮದ ಜಯಘೋಷವನ್ನು ನೀವು ಕೇಳಿರಲೇಬೇಕು. ಅವಶ್ಯವಾಗಿ. ಇಷ್ಟು ಬೃಹದುತ್ಸವ, ಇಷ್ಟೊಂದು ಭಕ್ತಿ ಸೃಷ್ಟಿಯಲ್ಲಿ ನಮಗಲ್ಲದೆ ಬೇರೆ ಯಾವ ದೇವತೆಗಳಿಗೂ ಸಿಗಲು ಸಾಧ್ಯವಿಲ್ಲ. ಈಗ ಚಂದ್ರದೇವನ ಮನಸ್ಸಿನಲ್ಲಿ ಅಹಂಕಾರ ಉತ್ಪತ್ತಿಯಾಗುತ್ತಿದೆ. ನಿಜ ಹೇಳಬೇಕೆಂದರೆ ಈ ಚಂದ್ರ ಪೂರ್ಣಿಮೆಯಲ್ಲಿ ಎಷ್ಟೊಂದು ಜನ ನಿಮ್ಮನ್ನು ಪೂಜಿಸುತ್ತಿದ್ದಾರೆ. ನನ್ನ ಪ್ರಕಾರ ಸಂಕ್ರಾಂತಿಯ ದಿನದಂದು ಸೂರ್ಯದೇವನನ್ನು ಇಷ್ಟೊಂದು ಜನ ಪೂಜಿಸುವುದಿಲ್ಲ ಎನಿಸುತ್ತದೆ. ನಾರಾಯಣ ನಾರಾಯಣ. ನಮಗೆ ಅನಿಸುತ್ತದೆ ನಿಮಗಿರುವ ಎಷ್ಟು ದೊಡ್ಡ ಭಕ್ತರ ಸಾಗರವನ್ನು ಕಂಡು ಪರಮಪಿತ ಬ್ರಹ್ಮದೇವ ಎಲ್ಲಿಯಾದರೂ ಸೂರ್ಯದೇವನ ಕಾರ್ಯವನ್ನು ನಿಮಗೆ ವಹಿಸಿಬಿಡುವರೇನೋ ಎಂದು. ವಹಿಸಿದರೆ ಒಳ್ಳೆಯದೇ ಆಯಿತು. ಸೃಷ್ಟಿಯ ಕಲ್ಯಾಣಕ್ಕಾಗಿ ನಾವು ಅವರ ಕಾಯಕವನ್ನು ಮಾಡಲು ಸಿದ್ಧರಿದ್ದೇವೆ. ನಾರಾಯಣ ನಾರಾಯಣ. ಮುಹೂರ್ತ ಚಂದ್ರದೇವ. ಏನು? ನಾವು ಹೇಳಿದ್ದು ಮುಹೂರ್ತ ಮೀರಿ ಹೋಗುತ್ತದೆ, ನಂತರ ನಿಮ್ಮ ಭಕ್ತರಿಗೆ ದರ್ಶನ ಕೊಡಲಾಗುವುದಿಲ್ಲ ಎಂದು. ಇಲ್ಲ ಇಲ್ಲ, ನಮ್ಮ ಭಕ್ತರ ಮನವನ್ನು ಆನಂದಗೊಳಿಸಲು ನಾವು ಸಿದ್ಧರಾಗಿದ್ದೇವೆ. ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಚಂದ್ರದೇವನ ಆಶೀರ್ವಾದಗಳು. ನೋಡಿದ್ರ ಮಾರುತಿ, ಚಂದ್ರದೇವರು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮಗೂ ಆಸಕ್ತಿ ಇದ್ರೆ ನೀವು ಕೂಡ ಚಂದ್ರದೇವರ ಆರಾಧನೆ ಮಾಡಬಹುದು. ಚಂದ್ರದೇವ್ರೆ ನಮ್ಮ ಆರಾಧ್ಯ ದೈವ ಆಗಿದ್ರೆ ಅವರನ್ನ ಪೂಜೆ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಖಂಡಿತ ವೀಣೆ ಸಂಗೀತ ಕೇಳಿಸುತ್ತೆ. ಓಂ ಸೋಂ ಸೋಮಾಯ ನಮಃ. 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 ಯಾರಿದು ಭೂಲೋಕವಾಸಿ? ಅವನ ಪ್ರಾರ್ಥನೆ ಬೇರೆಲ್ಲ ಭಕ್ತರಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿದೆ. ಓಂ ಸೋಂ ಸೋಮಾಯ ನಮಃ. ಓಂ ಮಂತ್ರೋಚ್ಚಾರಣೆಯಿಂದ ಇಂತಹ ಅಪೂರ್ವ ತೇಜಸ್ಸನ್ನು ನಾವು ಈ ಹಿಂದೆ ಎಂದೂ ಕಂಡಿರಲಿಲ್ಲ. ಸೋಮಾಯ ನಮಃ. ಓಂ ಸೋಂ 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 ಸೋಮಾಯ ನಮಃ. ನಮ್ಮ ತೇಜಸ್ಸು ಹೇಗೆ ಸ್ವಯಂ ಹೆಚ್ಚಾಗುತ್ತಿದೆ. ಸೋಂ ಸೋಮಾಯ ನಮಃ. ಓಂ ಸೋಂ ಸೋಮಾಯ ನಮಃ. ಓಂ ಸೋಂ ಮಾತಾ, ಸೋಮಾಯ ನಮಃ. ಇದಕ್ಕೂ ಮುಂಚೆ ಚಂದ್ರದೇವರು ಇಷ್ಟೊಂದು ಪ್ರಕಾಶಮಾನವಾಗಿದ್ದದನ್ನ ನಾವು ನೋಡೇ ಇರಲಿಲ್ಲ. ಹೌದು ಅಂಜನಿ, ಅವಶ್ಯವಾಗಿ ಇದೊಂದು ದಿವ್ಯ ಚಮತ್ಕಾರ. ಚಂದ್ರದೇವ,
ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡಿದ್ದಾನೆ. ಓಂ ಸೋಂ ಸೋಮಾಯ ನಮಃ. ಓಂ ಸೋಂ ಸೋಮಾ. ನಾರಾಯಣ ನಾರಾಯಣ. ನಾವು ನಮ್ಮ ಪ್ರಕಾಶವನ್ನೇ ನಿಯಂತ್ರಿಸಲಾಗುತ್ತಿಲ್ಲ. ಓಂ ಸೋಂ ನಮ್ಮದೇ ಸೋಮಾಯ ನಮಃ. ಸ್ವಯಂ ತೇಜಸ್ಸಿನಿಂದ ನಮ್ಮ ಶರೀರ ಬೆಂದು ಹೋಗುತ್ತಿದೆ. ಓಂ ಸೋಂ ಸೋಮಾಯ ನಮಃ. ಏನು ಏನಾಗ್ತಾ ಇದೆ ನಿಮಗೆ? ಇದಕ್ಕೆ ಕಾರಣ ಏನು? ಓಂ ಸೋಂ ಸೋಮಾಯ ನಮಗೆ ತಿಳಿಯುತ್ತಿಲ್ಲ. ಆದರೆ ಈ ಧ್ವನಿ, ಈ ಮಂತ್ರದ ಉಚ್ಚಾರಣೆ ನಮ್ಮ ಕಿವಿಯನ್ನು ಕಿವುಡಾಗಿಸುತ್ತಿದೆ. ಈ ಭಕ್ತನ ಭಕ್ತಿಯನ್ನು ನಮ್ಮಿಂದ ಸಹಿಸಲಾಗುತ್ತಿಲ್ಲ. ಈ ಭಕ್ತ ಚಂದ್ರದೇವನ ಅಹಂಕಾರವನ್ನು ಮಟ್ಟ ಹಾಕಿದ್ದಾನೆ. ಓಂ ಸೋಂ ಸೋಮಾಯ ಹೇ ಪ್ರಭು, ಇದು ಎಂತಹ ಲೀಲೆ ನಿಮ್ಮದು? ಚಂದ್ರದೇವ ಇಂತಹ ಸ್ಥಿತಿಗೆ ತಲುಪಲು ಮಾರುತಿ ಮಾಡಿದ್ದಾದರೂ ಏನು? ನಮ್ಮಿಂದೇನಾಯಿತು ದೇವಿ? ಇದು ಭಕ್ತಿಯ ಶಕ್ತಿ. ಈ ದಿನ ಮಾರುತಿಯು ತಿಳಿಸಿಕೊಟ್ಟಿದ್ದಾನೆ, ಸತ್ಯವಾದ ಭಕ್ತಿಯಲ್ಲಿರುವ ಶಕ್ತಿಯಿಂದ ದೇವತೆಗಳ ಸಿಂಹಾಸನವೂ ಕೂಡ ಕಂಪಿಸುತ್ತದೆ ಎಂದು. ಮಾರುತಿಯ ಪ್ರಾರ್ಥನೆಯ ತೀವ್ರತೆ ಎಷ್ಟಿದೆ ಎಂದರೆ ಚಂದ್ರದೇವನಲ್ಲ, ಸಮಸ್ತ ದೇವತೆಗಳು ಸೇರಿದರೂ ಸಹ ಆತನ ಪ್ರಭಾವವನ್ನು ಸಹಿಸಿಕೊಳ್ಳಲಾಗುವುದಿಲ್ಲ. ಅಂತಹ ವಿಶೇಷ ಏನಿದೆ ಪ್ರಭು ಮಾರುತಿಯ ಭಕ್ತಿಯಲ್ಲಿ? ಮಾರುತಿಯ ಭಕ್ತಿ ಬ್ರಹ್ಮಾಂಡದ ನಿರಾಕಾರ ಶಕ್ತಿಯೊಂದಿಗೆ ಬೆರೆತು ಸ್ವಯಂ ಬ್ರಹ್ಮನಾದನು. ಅವನ ವಿರಾಟ ರೂಪಕ್ಕೆ ಮೂಲೋಕಗಳು ಹಾಗೂ ಚತುರ್ದಶ ಭುವನಗಳು ಒಟ್ಟಿಗೆ ಸೇರಿದರೂ ಸರಿಸಮವಾಗುವುದಿಲ್ಲ. ಆ ರಾಮ ಮಾರುತಿಯ ಭಕ್ತಿಯ ರೂಪದಲ್ಲಿ ಮಾರುತಿಯ ಹೃದಯದಲ್ಲಿ ನೆಲೆಸಿದ್ದಾನೆ. ಇಂತಹ ಪ್ರಬಲ ಭಕ್ತಿಯ ಭಾರವನ್ನು ಚಂದ್ರದೇವನು ಹೇಗೆ ನಿಭಾಯಿಸಬಲ್ಲ ದೇವಿ? ಚಂದ್ರದೇವರ ಆಶೀರ್ವಾದದಿಂದ ಈ ಪೃಥ್ವಿ ಹಾಗೂ ಆಕಾಶ ತುಂಬಾ ಪ್ರಜ್ವಲಿತವಾಗಿದೆ. ಐತಿಹಾಸಿಕ ಕ್ಷಣ ಇದು. ದಯಾಸಾಗರ ಚಂದ್ರದೇವನು ಅವನ ಮುಕ್ತ ಮನಸ್ಸಿನಿಂದ ನಮ್ಮೆಲ್ಲರನ್ನೂ ಆಶೀರ್ವದಿಸಿದ್ದಾನೆ. ಅವರ ಆಶೀರ್ವಾದ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಹೇಳಿ ಚಂದ್ರದೇವನಿಗೆ ಜಯವಾಗಲಿ. ಚಂದ್ರದೇವನಿಗೆ ಜಯವಾಗಲಿ. ಚಂದ್ರದೇವನಿಗೆ ಜಯವಾಗಲಿ. ಚಂದ್ರದೇವನಿಗೆ ಜಯವಾಗಲಿ. ಹೇ ಮಹಾದೇವ, ಏನು ಅನರ್ಥವಾಗುತ್ತಿದೆ ಇಲ್ಲಿ? ಓಂ ಸೋಂ ನಮ್ಮ ಸ್ವಾಮಿಯನ್ನು ರಕ್ಷಿಸಿ ಭಕ್ತ ಪರಾಧೀನ ಮಹಾದೇವ. ಸೋಮಾಯ ನಮಃ. ಓಂ ಚಂದ್ರದೇವನಿಗೆ ನಿಮ್ಮ ಕೃಪೆಯಿಂದ ತೇಜಸ್ಸು ಹೆಚ್ಚಾಗಿದೆ. ತೇಜಸ್ಸು ಹೀಗೆ ಹೆಚ್ಚಾದರೆ ಚಂದ್ರದೇವರು ಭಸ್ಮವಾಗುತ್ತಾರೆ. ಸೋಮಾಯ ರಕ್ಷಣೆ ಮಾಡಿ ಮಹಾದೇವ, ರಕ್ಷಣೆ ಮಾಡಿ ಪ್ರಭು. ಸೋಮಾಯ ನಮಃ. ತ್ರಾಹಿ ಮಾಂ, ತ್ರಾಹಿ ಮಾಂ ಮಹಾದೇವ, ನನ್ನನ್ನು ರಕ್ಷಣೆ ಮಾಡಿ. ಸೋಮಾಯ ನಮಃ. ನಾರಾಯಣ ನಾರಾಯಣ. ವೀಣೆ ಸಂಗೀತ ಕೇಳಿಸ್ಲೇ ಇಲ್ಲ. ನದಿಯ ದಂಡೆ, ತಣ್ಣಗ್ ಬೀಸ್ತಾ ಇರೋ ಗಾಳಿ, ತಂಪಾದ ಮರದ ನೆರಳು ಎಷ್ಟು ಚೆನ್ನಾಗಿದೆ. ನೋಡು ಮಾರುತಿ, ನಮ್ಮ ಆಟಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಸಿಗೋದೇ ಇಲ್ಲ. ಹೇಗ್ ತಲುಪೋದು ನಮ್ಮ ಆರಾಧ್ಯ ದೇವ್ರ ಹತ್ರ? ಇನ್ನು ಯಾರ್ಯಾರು ಪೂಜೆ ಮಾಡಬೇಕು?
ವಸುಂಧರಾಯ ಧೀಮಯೇ ಪೌತ್ರದಾಯೇ ಧೀಮಯೇ ತನ್ನೋ ಭೂಮಿ ಪ್ರಚೋದಯಾತ್. ಆ ರೈತ ತಾತ ಯಾರಿಗೆ ಜಲ ಅರ್ಪಣೆ ಮಾಡ್ತಿದ್ದಾರೆ? ಮತ್ತೆ ಹೊಟ್ಟೆ ನೋವು ಶುರು ಆಯ್ತು. ಅಯ್ಯೋ ಮಾರುತಿ, ನಿನ್ಗೇನಾಗ್ಲಿಲ್ಲ ತಾನೇ ಮಾರುತಿ? ನಮ್ಗೆ ಹೊಟ್ಟೆ ತುಂಬಾ ನೋಯ್ತಿದೆ. ಬಂದು ನೀನು ಹೋಗಿ ವೈದ್ಯರನ್ನ ಕರ್ಕೊಂಬ. ಆಯ್ತು, ನೀನೇನು ಯೋಚನೆ ಮಾಡ್ಬೇಡ ಮಾರುತಿ. ನಾವು ಬೇಗ ಹೋಗಿ ಕರ್ಕೊಂಬರ್ತೀವಿ. ನಡೀರಿ. ಓಂ ವಸುಂಧರಾಯ ಧೀಮಯೇ ಪೌತ್ರದಾಯೇ ಧೀಮಯೇ. ರೈತ ತಾತ, ನಿಮಗೆ ಅಂಜನಿ ಪುತ್ರನ ಪ್ರಣಾಮಗಳು. ಪ್ರಣಾಮಗಳು. ತಾತ, ನೀವ್ ಯಾರ್ ಪೂಜೆ ಮಾಡ್ತಾ ಇದ್ದೀರಾ? ಜೀವನ ನಡೆಸಕ್ಕೆ ಕೃಪೆ ತೋರಿರುವ ನಮ್ಮ ಆರಾಧ್ಯ ದೇವರದ್ದು. ಯಾರ್ ನಿಮ್ಮ ಆರಾಧ್ಯ ದೇವರು? ಕರುಣಾಮಯಿ ಭೂಮಿ ತಾಯಿ. ಭೂಮಿ ತಾಯಿ? ಅವರ ಆಶೀರ್ವಾದದಿಂದಲೇ ನಮಗೆ ಅನ್ನ ಸಿಗೋದು, ನಮ್ಮ ಜೀವನ ಸಾಗುತ್ತೆ. ಅದಕ್ಕಾಗಿ ಎಲ್ಲದಕ್ಕಿಂತ ಮೊದಲು ಈ ಭೂಮಿ ತಾಯಿಗೆ ಪೂಜೆ ಮಾಡ್ತೀವಿ. ಹೌದಾ? ಹಾಗಾದ್ರೆ ಒಂದು ವಿಷಯ ಹೇಳಿ ತಾತ, ನೀವು ಪೂಜೆ ಮಾಡುವಾಗ ನಿಮ್ ಮನ್ಸಲ್ಲಿ ವೀಣೆ ಸಂಗೀತ ಕೇಳಿಸುತ್ತಾ? ಬರೀ ಪೂಜೆ ಮಾಡೋ ಸಮಯದಲ್ಲಿ ಮಾತ್ರ ಅಲ್ಲ, ದಿನ ಪೂರ್ತಿ ಪ್ರಕೃತಿಯ ಸಂಗೀತ ನಮಗೆ ಕೇಳಿಸ್ತಾನೆ ಇರುತ್ತೆ. ಅದ್ಭುತ. ಹಾಗಾದ್ರೆ ನಾವು ಒಂದ್ಸಲ ಭೂಮಿ ತಾಯಿ ಪೂಜೆ ಮಾಡಿ ನೋಡ್ಬೇಕು. ರೈತ ತಾತ, ಹಾಗಾದ್ರೆ ನಾವು ನಿಮ್ ಜೊತೆ ಭೂಮಿ ತಾಯಿ ಪೂಜೆ ಮಾಡ್ಬೋದಾ? ಖಂಡಿತವಾಗಿಯೂ. ಇದನ್ ತಗೋ, ನಾನು ಹಿಂದಿಂದೆನೆ ಮಂತ್ರ ಹೇಳ್ತಾ ಬಾ. ಓಂ ವಸುಂಧರಾಯ ವಿದ್ಮಯೇ ನಿಮ್ಮ ಚರಣ ಸ್ಪರ್ಶವನ್ನು ಮಾಡಿ ನೀವೇ ನಮಗೆ ಸ್ವತಃ ಜಲಾರ್ಪಣೆ ಮಾಡಿ ನಮ್ಮನ್ನು ಗೌರವಿಸಿದಿರಿ. ನಾವು ಧನ್ಯರಾದೆವು ಪ್ರಭು. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ, ರಾಮದೂತ ದುರಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ ಭಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ, ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ, ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ, ನಿನ್ನಯ ಹೃದಯದಿ ರಾಮನು ನೆಲೆಸಿ, ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಮಗು ಮಾರುತಿ, ಹೇಗನ್ನಿಸ್ತು ನಿಮ್ಗೆ? ಭೂಮಿ ತಾಯಿಗೆ ಪೂಜೆ ಮಾಡಿ ಮನ್ಸಿಗೆ ಆನಂದ ಅನ್ನಿಸ್ತಾ? ಹಾ ತಾತ, ಆನಂದ ಏನೋ ಆಯ್ತು, ಆದ್ರೆ ಮನ್ಸಲ್ಲಿ ವೀಣೆ ಸಂಗೀತನೇ ಕೇಳಿಸ್ಲಿಲ್ಲ. ಪರವಾಗಿಲ್ಲ, ಈ ಸಣ್ಣ ವಯಸ್ಸಲ್ಲಿ ನಿಮ್ಗಿರೋ ನಿಷ್ಠೆಯಿಂದ ಒಂದಲ್ಲ ಒಂದಿನ ಈ ವೀಣೆ ಸಂಗೀತ ನಿಮ್ಗೆ ಕೇಳಿಸುತ್ತೆ. ಧನ್ಯವಾದಗಳು. ಮಹಾದೇವ, ಇದೆಂತ ಚಮತ್ಕಾರ! ನಾವೇನೋ ನಮ್ ಪ್ರಯತ್ನ ಮಾಡ್ತಿದೀವಿ, ಆದ್ರೆ ಅದ್ರ ಫಲಾನೇ ಸಿಗ್ತಿಲ್ವಲ್ಲ. ಹಾಗಾದ್ರೆ ನಮ್ಮ ಆರಾಧ್ಯ ದೇವ್ರು ನಮಗ್ ಸಿಗೋದೇ ಇಲ್ವಾ? ಅಯ್ಯೋ, ನೀವೆಲ್ಲ ಇಲ್ಲಿ? ಮಾರುತಿ, ನೀನು ಚೆನ್ನಾಗೇ ಇದೆಯಾ? ಯಾವುದೇ ನೋವಿರ್ಲಿಲ್ಲ ನಿನಗೆ? ಹಾ, ನಮ್ ಪಕ್ಕದ ಮನೆ ಹುಡುಗಿ ನಿನ್ನ ಚಂದ್ರ ಪೂಜೆಯಲ್ಲಿ ನೋಡಿದ್ಲಂತೆ. ಅದೇನಂದ್ರೆ? ನೀನ್ ಹೇಳೋ ವಿಷಯ ಏನಾದ್ರೂ ಇರ್ಲಿ ಬಿಡು ಮಾರುತಿ. ನೀನ್ ನಮ್ಗೆ ಸುಳ್ಳು ಹೇಳ್ದೆ. ಮೊದ್ಲು ಈ ತರ ಇರ್ಲಿಲ್ಲ ನೀನು. ನಮ್ಮ ಮಾತ್ ಕೇಳಿ ಮಿತ್ರರೇ. ಮಿತ್ರರೇ ಅಂತ ಕರಿಬೇಡ ನಮ್ಮನ್ನ. ನೀನು ಶಿವನ್ ಗುಡಿ ಹಿಂದೆ ರೈತ ತಾತನ್ ಜೊತೆ ಇದ್ದೆ, ನಮ್ಗೆಲ್ಲ ಗೊತ್ತು. ನಮ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಮಾರುತಿ? ನಾವು ನಿನ್ನ ನಮ್ ಸರ್ದಾರ ಅನ್ಕೊಂಡಿದ್ವಿ. ನಮ್ ಮಾತ್ ಕೇಳ್ದೇನೆ ನೀವು? ನಾವು ಕೇಳೋದು ಬೇಡ, ನೀನ್ ಹೇಳೋದು ಬೇಡ. ನಡೀರಿ. ನುಡಿರಿ. ಹಾ, ಬನ್ನಿ. ಅಯ್ಯೋ ಕೇಳಿ, ನನ್ ಮಾತ್ ಕೇಳಿ ಮಿತ್ರರೇ. ಇದೇನಾಗ್ತಿದೆ? ನಮ್ ಮಿತ್ರರ